ಮಿಕ್ಸ್ ಆಗೋದಿಲ್ಲ. ಉಪ್ಪು ಹಾಕಿದೀಯಾ? ಉಪ್ಪು ಕರ್ದ್ಬಿಟ್ಟಿದೆ. ನೋಡಿ, ಫಸ್ಟಲ್ಲಿ ತೆಗಿತಾ ಇದ್ದೀನಿ ಊರು ಬೆಂಡೆ ಅಥವಾ ಬಿಳಿ ಬೆಂಡೆ ಅನ್ಬೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಸೊ 5 ದಿನದ ನಂತರದ ನನ್ನ ವ್ಲಾಗಿಂಗ್ ಇದು. ಹಾಗೆಯೇ ಏನೆಲ್ಲ ಉಂಟು ಇವತ್ತಿನ ಬ್ಲಾಗಲ್ಲಿ ಅಂತ ಖುಷಿಯಿಂದ ನೀವೆಲ್ಲರೂ ಕೂಡ ನೋಡಬೇಕು. ಇವತ್ತಿನ ದಿನ ಹಲಸಿನ ಹಣ್ಣಿನ ಕೊಟ್ಟಿಗೆ ಮಾಡ್ತಾ ಇದ್ದೀವಿ. ಇವಾಗಂತೂ ಹಲಸಿನ ಹಣ್ಣು ಮಾವಿನ ಹಣ್ಣಿನ ಸೀಸನ್ ಅಂತೂ ಜೋರಾಗಿ ಶುರು ಆಗಿಬಿಟ್ಟಿದೆ. ಹಾಗೆ ಈ ಥರದ ಹಣ್ಣುಗಳೆಲ್ಲ ಸಿಕ್ಕದವಾಗ ಇದರದ್ದು ಅಡುಗೆಗಳನ್ನೆಲ್ಲ ಇವಾಗ ಮಾಡ್ಕೊಂಡು ತಿಂದಷ್ಟು ಬಂತು. ಇನ್ನು ಮತ್ತೆ ಮುಂದಿನ ವರ್ಷ ತನಕ ಕಾಯಬೇಕು. ಹಾಗಾಗಿ ಇವತ್ತಿನ ದಿನ ಈ ಹಲಸಿನ ಹಣ್ಣಿಂದು ಕಡುಬನ್ನು ಮಾಡ್ತಾಯಿದ್ದೀವಿ. ತುಂಬಾ ರುಚಿಯಾಗಿರುವಂಥದ್ದು. ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುವಂಥದ್ದು. ಹಾಗೆಯೇ ಮಾಡ್ತಾಯಿದ್ದೀವಿ. ಇದು ಬಕ್ಕೆ ಹಲಸಿನ ಹಣ್ಣು ಅಲ್ಲ, ಚಕ್ಕೆ ಹಲಸಿನ ಹಣ್ಣು. ಇದು ತಿನ್ನೋದಕ್ಕೆ ಅಷ್ಟೊಂದು ಚಲೋ ಇರೋದಿಲ್ಲ. ಒಂಥರ ನಾರಿನ ರೀತಿಯಾಗಿರುತ್ತೆ ಮತ್ತು ತುಂಬ ಮೆತ್ತಗಿರುತ್ತೆ. ಹಾಗಾಗಿ ಹಲಸಿನ ಹಣ್ಣನ್ನು ಹಾಗೆ ಡೈರೆಕ್ಟಾಗಿ ತಿನ್ನೋದಕ್ಕಿಂತನೂ ಇದರದ್ದು ದೋಸೆ, ಇಡ್ಲಿ ಮತ್ತು ಸುಟ್ಟವು ಈ ಥರದನ್ನೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುವಂಥದ್ದು. ಹಾಗೆಯೇ ಚಕ್ಕೆ ಹಲಸಿನ ಹಣ್ಣೆಲ್ಲ ಮಾರಾಟಕ್ಕೆಲ್ಲ ಸಿಗೋದೆಲ್ಲ ತುಂಬ ಕಡಿಮೆ. ಇದೇನಾದರೂ ಈ ಥರ ಮನೆಗಳಲ್ಲಿ ಮತ್ತು ಹಳ್ಳಿಗಳಲ್ಲೆಲ್ಲ ಮರಗಳೆಲ್ಲ ಇದ್ದರೆ ಸಿಗುತ್ತೆ. ನಮ್ಮೂರ ಕಡೆ ಎಲ್ಲ ಬಕ್ಕೆ ಹಲಸಿನ ಹಣ್ಣಿಗಿಂತಲೂ ಚಕ್ಕೆ ಹಲಸಿನ ಹಣ್ಣೆ ಜಾಸ್ತಿಯಾಗಿ ಸಿಗುತ್ತೆ. ಬಕ್ಕೆ ಹಲಸಿನ ಹಣ್ಣು ಕೂಡ ಉಂಟು, ಆದರೆ ಹೆಚ್ಚಿನ ಪಕ್ಷದಲ್ಲಿ ಚಕ್ಕೆ ಹಲಸಿನ ಹಣ್ಣೇ ನಮ್ಮ ಹೊನ್ನಾವರ ಕಡೆ ಎಲ್ಲ ಕಾಣ್ಬೋದು ಅಂತ ಹೇಳ್ಬೋದು. ಇನ್ನು ಈ ಮನೆಗಳಲ್ಲಿ ಮತ್ತು ಕಾಡಿನ ಹಲಸಿನ ಮರ ಎಲ್ಲ ಇರುತ್ತೆ ನೋಡಿ, ಅಲ್ಲೆಲ್ಲನೂ ಇದೇ ರೀತಿಯಿಂದ ಚಕ್ಕೆ ಹಲಸಿನ ಹಣ್ಣೆ ಜಾಸ್ತಿಯಾಗಿ ಸಿಗ್ತದೆ. ಇನ್ನು ನಾವು ಒಳ್ಳೊಳ್ಳೆಯ ಜಾತಿ ಸಸಿಗಳನ್ನೆಲ್ಲ ತಂದು ನೆಟ್ಟವಾಗ ಮಾತ್ರ ಅದು ಬೊಕ್ಕೆ ಹಲಸಿನ ಹಣ್ಣು ಆಗ್ತದೆ. ಹಾಗೆ ಇನ್ನು ಕಾಡಲ್ಲಿ ತಾನಾಗೆ ಬೆಳೆಯುವಂಥದ್ದೆಲ್ಲನೂ ಕೂಡ ಇದೇ ರೀತಿ ಚಕ್ಕೆ ಹಲಸಿನ ಹಣ್ಣು ಆಗ್ತದೆ. ಹಾಗೆಯೇ ಈ ಚಕ್ಕೆ ಹಲಸಿನ ಹಣ್ಣು ಉಂಟಲ್ಲ, ಇವಾಗ ನಾನು ಬಿಡಿಸ್ತಾ ಇರೋದು ಎಷ್ಟೊಂದು ರುಚಿ ಮತ್ತು ಎಷ್ಟೋ ವರ್ಷದಿಂದ ಇದ್ದದ್ದು ನೋಡಿ. ನಾನು ಚಿಕ್ಕವಳಿದ್ದಾಗಿಂತನೂ ಅದು ಎಷ್ಟು ದೊಡ್ಡ ಮರ ಇತ್ತು ನೋಡಿ, ಅಷ್ಟೇ ಇದೆ. ಇನ್ನು ನಮ್ಮ ನಮ್ಮ ಅಜ್ಜನ ಕಾಲದಿಂದನೂ ಕೂಡ ಆ ಮರ ಇದ್ದಿದ್ದು, ಅದರ ಬೀಜ ಹಾಕಿದ್ಯಾರು, ಆ ಗಿಡ ನೆಟ್ಟಿದ್ಯಾರು ಅನ್ನೋದೆಲ್ಲ ಒಂದು ಇತಿಹಾಸನೇ ಗೊತ್ತಿಲ್ಲ ನೋಡಿ. ಅಷ್ಟು ಹಳೆಯ ಮರದ ಹಲಸಿನ ಹಣ್ಣು ಇದು. ಸೊ ಹಲಸಿನ ಹಣ್ಣಂತೂ ಅಷ್ಟೇ ರುಚಿಯಾಗಿದೆ. ಹಾಗೆಯೇ ಕಡುಬು ಮಾಡಲಿಕ್ಕೆ ನೋಡಿ, ಅಕ್ಕಿಯನ್ನು ರವೆ ಮಾಡ್ಕೊಳ್ಬೇಕು. ಆಮೇಲೆ ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ಅರ್ಧ ಹಾಕಬೇಕು. ಈಗ ಸ್ವಲ್ಪ ಕೊಬ್ಬರಿಯನ್ನು ಕೊಚ್ಚಿ ಹಾಕ್ತಾಯಿದ್ದೀವಿ. ಇದು ಇಡ್ಲಿ ಎಲ್ಲ ತಿನ್ನುವಾಗ ತುಂಬಾ ಬಾಯಿಗೆ ಸಿಗುತ್ತೆ ನೋಡಿ, ಒಂಥರ ರುಚಿ ಚೆನ್ನಾಗಿರುತ್ತೆ ಅಂತೇಳಿ ನಾವಂತೂ ಪ್ರತಿ ವರ್ಷ ಈ ಟೈಮಲ್ಲಿ ಇದನ್ನು ಮಾಡೇ ಮಾಡ್ತೀವಿ. ಹಾಗೆ ನಮ್ಮ ಸಂಬಂಧಿಕರ ಮನೆಗೆಲ್ಲ ಕೊಟ್ಟು ಕಳಿಸ್ತೀವಿ. ಹಾಗೆ ಇವತ್ತಿನ ದಿನ ಸಾಯಂಕಾಲದಷ್ಟೊತ್ತಿಗೆ ಮಾಡ್ತಾಯಿದ್ದೀವಿ. ಇವಾಗ ಹಾಕಿರುವಂಥದ್ದು ಪೇಸ್ಟು ಮೆಣಸಿನಕಾಳು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಬಡೆಸೊಪ್ಪು ಈ ಥರ ಎಲ್ಲ ಹಾಕಿ ಒಂದು ಪೇಸ್ಟನ್ನು ಮಾಡಿ ಹಾಕಿದ್ರೆ ಫ್ಲೇವರ್ ಒಂಥರ ಚೇಂಜ್ ಇರುತ್ತೆ. ಹಾಗೆಯೇ ಸ್ವಲ್ಪ ಖಾರ ಮೆಣಸಿನಕಾಳು ಈ ಥರದನ್ನೆಲ್ಲ ಹಾಕಿ ಮಾಡಬೇಕು. ಸಿಹಿ ಮತ್ತು ಖಾರ ಒಂಥರ ಚೆನ್ನಾಗಿರುತ್ತೆ ಫ್ಲೇವರ್ ಬಂದು. ಈಗ ನೀರು ಬೆಲ್ಲವನ್ನು ಹಾಕ್ತಾಯಿದ್ದೀವಿ. ಇದಿಷ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡುಬನ್ನು ಮಾಡುವಂಥದ್ದು. ಹಲಸಿನ ಕಡುಬನ್ನು ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾರೆ, ಇದು ನಾವು ಮಾಡುವಂಥದ್ದು. ಮಿಕ್ಸ್ ಆಗೋದಿಲ್ಲ. ಉಪ್ಪು ಹಾಕಿದೀಯಾ? ಉಪ್ಪು ಕರ್ದ್ಬಿಟ್ಟಿದೆ.
ನಾವು ನೀರು ಬೆಲ್ಲ ಹಾಕಿ ಹಿಟ್ಟನ್ನು ಕರಡಿರೋದ್ರಿಂದ ಸ್ವಲ್ಪ ತೆಳುವಾಗ್ತದೆ. ಮತ್ತು ಗಟ್ಟಿ ಬೆಲ್ಲ ಸಕ್ಕರೆ ಈ ಥರದ್ದೆಲ್ಲ ಆದರೆ ಹಿಟ್ಟು ದಪ್ಪನೇ ಇರ್ತದೆ. ತೆಳುವಾಗಿಬಿಟ್ರೆ ನಾವು ಬಾಳೆಲೆಲ್ಲ ಹಾಕಿದವಾಗ ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ಹರಡೋಯ್ತದೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಸರಿಯಾಗಿ ಹದ ಬರ್ತದೆ. ಹಾಗಾಗಿ ನಾವು ಸ್ವಲ್ಪ ಬಿಸಿ ಮಾಡೋದು ಹಿಟ್ಟೆಲ್ಲ ಕರಡಿ ಉಪ್ಪು ಮತ್ತು ಸಿಹಿ ಎಲ್ಲನೂ ಸರಿಯಾಗಿ ನೋಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಂಕಿಯಲ್ಲಿ ಎತ್ತಿ ಈ ಥರ ಬಿಸಿ ಮಾಡ್ಕೊಬಿಟ್ರೆ ನೋಡಿ ಅದಕ್ಕೆ ಬರ್ತದೆ. ಇವಾಗ ಇದನ್ನು ಬಾಳೆ ಎಲೆ ಮೇಲೆ ಹಾಕಿದ್ರೆ ಸರಿಯಾಗಿ ನಾವೆಲ್ಲ ಹಾಕಿದ್ವಿ ನೋಡಿ ಹಿಟ್ಟು ಹಾಗೇ ಕೂತ್ಕೊಂತದೆ. ಮತ್ತು ಆ ಕಡೆ ಈ ಕಡೆ ಎಲ್ಲ ಸಂದೆಲ್ಲ ಹರಿದೋಗೋದಿಲ್ಲ. ಹಾಗಾಗಿ ಈ ಥರ ಮಾಡೋದೊಂದು ಐಡಿಯಾ. ಅಮ್ಮ ಕೊಯ್ಲ ಈ ವರ್ಷ ಅಂತೂ ಬದ್ನೆಕಾಯಿ ಅಂತೂ ಎಷ್ಟು ಕೊಯ್ದಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ತರಕಾರಿಯಲ್ಲಿ ಈ ವರ್ಷ ಹೈಯೆಸ್ಟಾಗಿ ಬೆಳೆದಿರೋದೇ ಬದ್ನೆಕಾಯಿ. ಒಂದು 2 ಬದ್ನೆಕಾಯಿನ ಮುಂದಿನ ವರ್ಷ ಬಳಸೋದಕ್ಕೆ ಆಯ್ತದೆ ಹೇಳಿ ಬೀಜಕ್ಕೆ ಬಿಟ್ಕೊಂಡಿದೆ. ಅದೀಗ ಹಣ್ಣಾಗದೆ ಮತ್ತೆ ಮಳೆ ಶುರು ಆದರೆ ಬೀಜ ಎಲ್ಲ ಒಣಸ್ಕೊಳಕ್ಕಾಗೋದಿಲ್ಲ ಹೇಳಿ ಬಿಸಿಲಿದ್ದಂಗೆ ಏನಾದರೂ ಕೊಯ್ದು ಬೀಜವನ್ನು ತೆಗೆದು ಒಣಸ್ಕೊಬಿಡುವ ಹೇಳಿ ಈಗ ಬದ್ನೆಕಾಯಿನ ಕೊಯ್ತಾ ಇದ್ದೀನಿ. ನಂಗಂತೂ ಈ ಬದ್ನೆಕಾಯಿನ ಬೀಜ ಮಾಡಿದ್ದು ನಾನು ಇದು ಫಸ್ಟು. ಹಾಗಾಗಿ ಅದನ್ನು ಹೆಂಗೆ ಒಣಸೋದು ಮತ್ತು ಸಣ್ಣ ಸಣ್ಣ ಬೀಜ ಇರ್ತದೆ ಅದನ್ನೆಲ್ಲ ಹೆಂಗೆ ತೆಗೆಯೋದು ನಂಗೆ ಗೊತ್ತಿಲ್ಲ ಇತ್ತು. ಹಾಗೆ ಅಮ್ಮನ ಹತ್ರ ಕೇಳ್ಕೊಂತಿದ್ದೆ, ಅಮ್ಮ ಬದ್ನೆಕಾಯಿನ ಬೀಜ ತೆಗೆಯೋದು ಹೆಂಗೆ ಅಂತೆಲ್ಲ. ಕೊನೆಗೆ ನೋಡಿ ಇದೆರಡು ಬದ್ನೆಕಾಯಿ ಹಣ್ಣಾಗಿತ್ತು. ಅದರಲ್ಲಿ ಒಂದು ಮಾತ್ರ ತೆಗೆದೇನೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೆಗಿವ ಹೇಳಿ ಜಾಸ್ತಿ ಹಣ್ಣಾಗಲಿ ಅಂತೇಳಿ. ಇದು ಮತ್ತೆಂತ ಮಾಡೋಕೆ ಬರೋದಿಲ್ವಾ? ಕೈ ಆಯ್ತದ್ಯಾ ಮತ್ತು ಬೆಳೀತಿತ್ತ ಮಗೆ. ಹ್ಮ್
ಹಣ್ಣಾಗಿರೋ ಬದನೆಕಾಯಿನ ಕೊಯ್ದು ಈ ಥರ ಎಲ್ಲ ಬೇರೆ ಬೇರೆ ಮಾಡ್ಕೊಂಡು ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಅದ್ದಿಸಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಗೀವುಚಿದ್ರೆ ಇರುವಂಥ ಬೀಜ ಎಲ್ಲನೂ ಆ ನೀರಿನ ಅಡಿಯಲ್ಲಿ ಹೋಗಿ ಕೂತ್ಕೊಂತದೆ. ಆಮೇಲೆ ನಾವು ಈಸಿಯಾಗಿಯೇ ಬಿಡಿಸ್ಬೋದು. ಬದನೆಕಾಯಿ ಬೀಜವನ್ನು ಈ ಥರ ತೆಗೆಯೋದು ಒಂದು ಈಸಿ ಮೆಥಡ್. ನನಗೆ ಈ ಬದನೆಕಾಯಿ ಬೀಜ ನೋಡಿದ ತಕ್ಷಣ ಟೆನ್ಷನ್ ಆಗಿಬಿಡ್ತು. ಇಷ್ಟಿಷ್ಟು ಸಣ್ಣ ಸಣ್ಣ ಬೀಜ ಅದೇ, ಇದು ಹೆಂಗಪ್ಪ ತೆಗಿಯೋದು, ಎಷ್ಟು ದಿನ ಬೇಕಾಗ್ಬೋದು ಹೇಳಿ. ಹಾಗೆ ಕೊಯ್ದು ಬಿಸಿಲಲ್ಲಿ ಒಣಗಿಸ್ಬಿಡ್ಬೇಡ ಅಂದ್ಕೊಂಡಿದ್ದೆ, ಆದರೆ ಅದು ಒಟ್ಟೊಂದು ಸರಿಯಾಗೋದಿಲ್ಲ. ಆಮೇಲೆ ಅಮ್ಮ ಹಿಂಗೆ ಹಿಂಗೆ ಮಾಡಿ ತೆಗೆಯೋದು ಬದನೆಕಾಯಿ ಬೀಜನ ಅಂತ ಹೇಳಿದ್ರಲ್ಲ, ಅವಾಗ ಗೊತ್ತಾಯಿತು ನನಗೆ ಹಿಂಗೆ ತೆಗೆಯೋದು ಹೇಳಿ. ಹಾಗೆ ನೋಡಿ ಎಲ್ಲನೂ ಚೆನ್ನಾಗಿ ಅದರಲ್ಲಿ ಈ ಥರ ಗೀವುಚಿ ಹಿಂಡಿದೆ. ಆಮೇಲೆ ನೀರಿನ ಅಡಿಯಲ್ಲಿ ಈ ಥರ ಬದನೆಕಾಯಿ ಬೀಜ ಕೂತ್ಕೊಂತು. ಒಂದೆರಡು ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಕ್ಲೀನ್ ಆಗ್ತದೆ. ಸ್ವಲ್ಪ ಅದರಲ್ಲಿ ಬದನೆಕಾಯಿದು ಚೊಗರ ಎಲ್ಲನೂ ಹೋಗಿ ನೋಡಿ ಈ ಥರ ಈಗ ಚೆನ್ನಾಗಿ ಬದನೆಕಾಯಿ ಬೀಜ ಬಂತು. ಮತ್ತು ಹಾಳಾಗಿರುವಂಥ ಬೀಜ ಎಲ್ಲ ನೀರಿನ ಮೇಲೆ ತೇಲ್ತದೆ, ಅದೆಲ್ಲ ಚೆಲ್ಲಿದ್ರೆ ಒಂದು ಬೀಜನೂ ಕೂಡ ಹಾಳಾಗೋದಿಲ್ಲ. ಅಷ್ಟು ಚಲೋ ಬದನೆಕಾಯಿನ ಬೀಜ ಮಾಡೋಕ್ಕಾಗ್ತದೆ ನೋಡಿ. ಈ ಥರ ಒಂದು ಸಾಣಿಗೆಯಲ್ಲಿ ಹಾಕಿ ಒಂದೆರಡು ಬಿಸಿಲಲ್ಲಿ ಒಣಗಿಸಿ ನಾವು ತೆಗೆದಿಟ್ಕೊಬಿಟ್ರೆ ಬದನೆಕಾಯಿ ಬೀಜವನ್ನು 2 ವರ್ಷ ತನಕ ನಾವು ಸಸಿ ಮಾಡ್ಕೊತ ಇರ್ಬೋದು. ಸುಮ್ಮನೆ ಮತ್ತು ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತನೂ ನಾವೇ ಬೀಜ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಅಲ್ವಾ. ಹಾಗಾಗಿ ಹಾಗೆ ಮಾವಿನ ಹಣ್ಣೆಲ್ಲ ತಂದಿದ್ರು. ಇದರಿಂದ ಕೂಡ ಇನ್ನೊಂದು ರೆಸಿಪಿ ಮಾಡುವ ಹೇಳಿ ಶುರು ಮಾಡಿದೆ. ಹಾಗೆ ಈ ವ್ಲಾಗ್ ಒಂಥರ ಈ ಸೀಸನಲ್ಲಿ ಸಿಗುವಂಥ ಹಣ್ಣಿಂದ ಮಾಡುವಂಥ ಅಡುಗೆಗಳಂತಲೇ ಹೇಳ್ಬೋದು. ಅದೇ ಇದೆ ಅಂದ್ರೂ ತಪ್ಪಾಗೋದಿಲ್ಲ. ಬಾ ಬಾ ಕಟಕ್ತೆ ಬಾ ಬಾರಾ ಬಾ ಕಟ್ತೆ ಬಾ. ತಿರ್ಗ ಕಳ್ಳರಾಕಿ ಮಂಚಾವ್ ನೀವು ಕಳ್ಳರಾಕಿ ತಡಿಯ ಸಿ ನೆಕ್ ತೆಗೆದು ಬಿಟ್ಟ ನನ್ನ ಕೈನ. ತಡಿಯೋ ಮರಯ್ಯ ತೋ ನಿನ್ನ. ಅಯ್ಯಯ್ಯೋ ಓಕೆ ಫ್ರೆಂಡ್ಸ್, ಇವತ್ತಿನ ಹಾರ್ವೆಸ್ಟ್ ಮಾಡಲಿಕ್ಕೆ ಹೊಂಟಿದ್ದೀನಿ. ಕೆಲವೊಂದು ತರಕಾರಿ ಉಂಟು, ಏನೆಲ್ಲ ಕೊಯ್ತೀನಿ ಅಂತ ನೋಡಿ ನೀವು. ನೋಡಿ, ಫಸ್ಟಲ್ಲಿ ತೆಗಿತಾ ಇದ್ದೀನಿ ಊರು ಬೆಂಡೆ ಅಥವಾ ಬಿಳಿ ಬೆಂಡೆ ಅನ್ಬೋದು. ನೋಡಿ, ಸಿಂಗಾರಿ ಅಂತೂ ನಾನು ನೋಡ್ಕೊಂಡು ಕೂಗಿ ಸಾಕಾಯ್ತು ಅಲ್ಲನೇ ಸಿಂಗಾರಿ. ಏನು ಮುಟ್ಟ ಸಿಂಗಾರಿ, ಬಾ 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 ಬಾ
ಏನು ಹ್ಞೂ ಬಂದೆ ಹತ್ರ ಬಂದೆ ಎಂತದ್ದು ಏನು ನಾ ಎಂತೂ ತರಲಿಲ್ಲ ಹಿಂಗೆ ತಿನ್ನೋಕೆಲ್ಲ ಎಂತೂ ತರಲಿಲ್ಲ ಏನೇ ಓ ದೇವ್ರಿ ನೆಕ್ಕೆ ನೆಕ್ಕೆ ಹಿಂಗ್ರಿ ಓ ಬಾ ಬಾ ಎಂತ ಮಗ ಹ್ಞೂ ಏನು ಶಿಂಗರಿ ಹ್ಞೂ ಏನು ಹ್ಞೂ ಜಾಣವೆ ಅವಳದು ಅಕ್ಕ ಚಲ ಕೊಟ್ಟು ಎಲ್ಲ ತಿಂದೆಲ್ಲ ಆಯಿತು ಅವಳದು ಅದೇನೆ ಹ್ಞೂ ಈಗ ಅಲ್ಲಿ ನಾನು ಅನನಸ ಹಣ್ಣು ಕೊಯ್ಯಕ್ಕೆ ಬಂದಿದೆ ಅಲ್ಲಿ ನೋಡ್ಕೊಂಡು ಹೋಗ್ತದೆ ಆಯ್ತೆ ಟಾಟಾ ಟಾಟಾ ಟಾಟಾನ ಹೋಯ್ತೆ ಟಾಟಾ ಟಾಟಾ ಆಯ್ತೆ ಟಾಟಾ ಹೋಯ್ತೆ ಟಾಟಾ ಹೋಯ್ತೆ ಟಾಟಾ ಬೇಡವಾ ಇಲ್ಲೇ ಇರ್ಬೇಕಾ ನಿಂದೆಲ್ಲಯ್ಯ ಇದು ಯಾವ ಮಾವಿನ ಹಣ್ಣು ಅಂತ ಕಾಮೆಂಟ್ ಮಾಡಿ. ಹಾಗೆ ಒಂದು 2-3 ಕೆ ಜಿ ಆಗೋಷ್ಟು ತಂದಿದ್ರು. ಈಗ ಮಾವಿನ ಹಣ್ಣಿನ ರೇಟೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅಂದರೆ ಮಳೆ ಬಿತ್ತಲ್ಲ ಹಾಗಾಗಿ. ಮತ್ತು ಈ ಮಳೆ ಬಿದ್ದ ನಂತರನೇ ಮಾವಿನ ಹಣ್ಣೆಲ್ಲ ಚಲೋ ಬರೋದು. ಹಾಗೆ ಸುಮಾರಷ್ಟೆಲ್ಲ ತಿಂದಾಯಿತು, ಇನ್ನು ಸುಮಾರಷ್ಟೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ, ಇನ್ನೊಂದು ಸ್ವಲ್ಪ ಇತ್ತು. ಹಾಗಾಗಿ ಅದರಲ್ಲಿ 1-2 ಮಾವಿನ ಹಣ್ಣನ್ನು ತಗೊಂಡು ಈಗ ಒಂದು ಅಡುಗೆ ಮಾಡೋಕ್ಕೆ ಹೊಂಟಿದೆ. ಏನು ಮಾಡ್ತೀನಿ ಅಂತ ನೀವು ನೋಡಿ. ಹಾಗೆ ಈ ವರ್ಷದಲ್ಲಿ ಈ ಥರ ಸಿಗುವಂಥ ಹಣ್ಣಿಂದಲ್ಲ ನೀವೇನೇನು ಅಡುಗೆ ಎಲ್ಲ ಮಾಡಿದ್ದೀರಿ ಅಂತ ಕಾಮೆಂಟ್ ಮಾಡಿ. ನಾವು ಹಲಸಿನ ಹಣ್ಣಿನ ದೋಸೆ, ಆಮೇಲೆ ಇಡ್ಲಿ, ಕಡುಬು ಈ ಥರದ್ದೆಲ್ಲ ಮಾಡಿದ್ವಿ. ಇನ್ನು ಮಾವಿನ ಹಣ್ಣಿಂದು ಜ್ಯೂಸ್, ಶೇಕು, ಆಮೇಲೆ ಇವಾಗೊಂದು ಹೊಸದಾಗಿ ಮಾಡ್ತಿರುವಂಥ ರೆಸಿಪಿ ಇದಿಷ್ಟೇ ಮಾವಿನ ಹಣ್ಣಿಂದು. ಆಮೇಲೆ ಪ್ರತಿ ವರ್ಷ ಕೂಡ ಮಾವಿನ ಹಣ್ಣಿನ ಹಪ್ಪಳ ಎಲ್ಲ ಮಾಡ್ತಿದ್ದೆ. ಈ ವರ್ಷ ನಮ್ಮನೆ ತೋಟದಲ್ಲಿ ಮಾವಿನ ಹಣ್ಣು ಆಗಲಿಲ್ಲ, ಮುಂದಿನ ವರ್ಷ ಆಗ್ತದೆ. ಒಂದು ವರ್ಷ ಬಿಟ್ಟು ಒಂದು ವರ್ಷ ಆಗ್ತದೆ ಮಾವಿನ ಹಣ್ಣು. ಹಾಗಾಗಿ ಮಾವಿನ ಹಣ್ಣಿನ ಹಪ್ಪಳ ಆ ಥರದ್ದೆಲ್ಲ ಏನು ಮಾಡಲಿಲ್ಲ. ಇದೊಂದು 3-4 ಅಡುಗೆಗಳು ಮಾವಿನ ಹಣ್ಣಿಂದ ಮಾಡಿರುವಂಥದ್ದು. ಹಾಗೆ 1-2 ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಬಿಡಿಸಿಟ್ಕೊಂಡೆ. ಈಗ ಒಂದು ಪಾತ್ರೆಗೆ, ಅಂದರೆ ಮಿಕ್ಸಿ ಪಾತ್ರೆಗೆ 1 ಮಾವಿನ ಹಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಗಟ್ಟಿಯಾಗಿ ಹೆರ್ಕೊಳ್ಬೇಕು. ತೆಳುವಾಗಿ ಬೇಡ, ಆದಷ್ಟು ಗಟ್ಟಿಯಾಗಿ ಹೆರ್ಕೊಂಡ್ರೆ ಸಾಕು. ಇನ್ನು ಮಾವಿನ ಹಣ್ಣೆಲ್ಲ ಮಿಕ್ಸಿಯಲ್ಲೆಲ್ಲ ಅಷ್ಟೊಂದು ಏನು ಕಷ್ಟ ಆಗೋದಿಲ್ಲ ಅರಿಯೋದಕ್ಕೆಲ್ಲ. ಸ್ವಲ್ಪ ಗಿರ್ರ ಅನಿಸ್ಬಿಟ್ರೆ ಸಾಕಾಯ್ತದೆ, ಒಳ್ಳೆ ಮಾವಿನ ಹಣ್ಣಿನ ಜ್ಯೂಸ್ ಆಗ್ತದೆ ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿ ಮಾವಿನ ಹಣ್ಣಿನ ಪೇಸ್ಟ್ ರೀತಿಯೋ ಅಥವಾ ಜ್ಯೂಸ್ ರೀತಿ ಮಾಡಿಕೊಂಡೆ. ಇದನ್ನು ಒಂದು ಸಪ್ರೇಟಾಗಿ ತಗೊಂಡೆ. 1 ಮಾವಿನ ಹಣ್ಣನ್ನು ಸಪ್ರೇಟು, ಇನ್ನೊಂದು ಮಾವಿನ ಹಣ್ಣನ್ನು ಸಪ್ರೇಟಾಗಿ ಹರ್ಕೊಂಡು, ಹಾಗೆಯೇ ಈಗ ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು ಈ ಥರದ್ದೆಲ್ಲ ಆಗ್ಬೋದು ಹೋಳಿಗೆ ಮಾಡಲಿಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಮಾವಿನ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಹಾಲು ಹಾಕಿ ಹರ್ಕೊಂಡಿರೋದು. ಈಗ ಇದಿಷ್ಟನ್ನು ಹಾಕ್ಕೊಂಡು, ಆಮೇಲೆ ಈಗ ಇದಕ್ಕೆ ಮತ್ತೆ ನೀರೆಲ್ಲ ಏನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ಬೇಡ ಆಯ್ತದೆ. ಮಾವಿನ ಹಣ್ಣಿನ ರಸದಲ್ಲೇ ಕಲಿಸ್ಕೊಳ್ಬೋದು. ಅಷ್ಟು ಸಾಲಿಲ್ಲ ಅಂತಂದರೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು. ಹೋಳಿಗೆ ತುಂಬ ಮೃದು ಆಯ್ತದೆ, ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ರುಚಿಯಾಗಿರ್ತದೆ. ಈ ರೀತಿ ಮಾವಿನ ಹಣ್ಣಿನ ರಸದಲ್ಲೇ ಹೋಳಿಗೆ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡಬೇಕು. ಆಮೇಲೆ ಹಿಟ್ಟೆಲ್ಲನೂ ಸರಿಯಾಗಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ 1-2-3 ಬಾರಿ ಎಣ್ಣೆ ಹಾಕಿ ಕಲಸಿ ಸೈಡಲ್ಲಿ ಇಟ್ಕೋಬೇಕು 1-2 ತಾಸಿನ ನಂತರ. ಆಮೇಲೆ ಅದನ್ನು ಲಟ್ಟಿಸ್ಲಿಕ್ಕೆ ಆಯ್ತದೆ ಹೇಳಿ. ಇವಾಗ ಅದು ಕಣಕ ಆಯಿತು. ಈಗ ಹೂರಣ ಮಾಡ್ಕೊಳ್ಬೇಕು ನೋಡಿ. ಅದಕ್ಕಾಗಿ ಸ್ವಲ್ಪ ತೆಂಗಿನಕಾಯಿನ ಬಿಡಿಸ್ಕೊಂಡಿದ್ದೀನಿ, ಅರ್ಧ ತೆಂಗಿನಕಾಯಿನ. ಇದನ್ನು ಈ ರೀತಿ ಚೂರು ಮಾಡ್ಕೊಂಡು ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತಿರ್ಸಿದ್ರೆ ಚೆನ್ನಾಗಿ ತರಿ ಆಯ್ತದೆ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದು 4-5 ಸ್ಪೂನ್ ಆಗುವಷ್ಟು ರವೆ ಅಥವಾ ಒಂದು ಸಣ್ಣ ಲೋಟದ ಅಳತೆಯಲ್ಲಿ ಹೂರಣ ಹದ ಬರಲಿಕ್ಕೆ ಅಂತ ಸ್ವಲ್ಪ ರವೆಯನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಶಿರಾಗೆಲ್ಲ ಹುರ್ಕೊಳ್ಳುವಷ್ಟೇ ಹದದಲ್ಲಿ ಈ ರವೆಯನ್ನು
ಹುರ್ಕೊಂಡ್ರೆ ಸಾಕು. ಆಮೇಲೆ ರವೆ ಸ್ವಲ್ಪ ಕೆಂಪಗಾದಂಗೆ ತರಿ ತರಿಯಾಗಿ ಮಾಡ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಬೇಕು. ತೆಂಗಿನಕಾಯಿನ ಹಾಕಿ ಸ್ವಲ್ಪ ಅದರದ್ದು ಸ್ಮೆಲ್, ತೆಂಗಿನಕಾಯಿನ ಹುರಿತಿದ್ದಂಗೆ ಒಂಥರ ತುಂಬ ಘಮ ಘಮ ಅನ್ನೋ ಸ್ಮೆಲ್ ಬರ್ತದೆ. ಅಲ್ಲಿ ತನಕ ಒಂಚೂರು ಡ್ರೈ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಅದಾದ ನಂತರ ಮಾವಿನ ಹಣ್ಣಿನ ರಸವನ್ನು ಈ ಥರ ಹಾಕ್ತೇನೆ ನೋಡಿ. ಇಷ್ಟು ಗಟ್ಟಿಯಾಗಿ ಹರ್ಕೊಳ್ಬೇಕು. ನಾವು ಕಣ್ಕ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೆಳುವಾಗಿ ಹರ್ಕೊಂಡ್ರೂ ಅಡ್ಡಿಲ್ಲ. ಈ ಹೂರಣ ಮಾಡುವಾಗ ಮಾತ್ರ ಮಾವಿನ ಹಣ್ಣಿನ ರಸವನ್ನು ಆದಷ್ಟು ಗಟ್ಟಿಯಾಗಿಯೇ ಹರ್ಕೊಳ್ಬೇಕು. ಇದಕ್ಕೆ ಗಟ್ಟಿ ಬೆಲ್ಲ ಯಾವುದು ಕೂಡ ಹಾಕ್ಬೋದು. ಮತ್ತು ನಾನು ಸ್ವಲ್ಪ ದಪ್ಪ ಇರಲಿ ಮತ್ತು ತೆಳುನ ಬೆಲ್ಲ ಹಾಕಿಬಿಟ್ರೆ ಇನ್ನೂ ನೀರು ನೀರು ಥರ ಆಗಿಬಿಡ್ತದೆ ಹೋಳಿಗೆಗೆ. ಹಾಗಾಗಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಗಟ್ಟಿ ಬೆಲ್ಲ ತಂದಿರೋದು ಇಲ್ಲಾಗಿತ್ತು, ಹಾಗಾಗಿ ಸಕ್ಕರೆಯನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ತಿರ್ಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಇದಕ್ಕೆ ನೀರೆಲ್ಲ ಹಾಕಬಾರ್ದು. ಈ ಮಾವಿನ ಹಣ್ಣಿನ ರಸದಲ್ಲೇ ರವೆ ಎಲ್ಲನೂ ಚೆನ್ನಾಗಿ ಬೇಯ್ತದೆ. ಮತ್ತು ಸಕ್ಕರೆ ಹಾಕಿದ ನಂತರ ಸಕ್ಕರೆಯ ಪಾಕ ಆಗ್ತದೆ ನೋಡಿ. ಹಾಗಾಗಿ ಅಷ್ಟರಲ್ಲೇ ಬೇಯ್ತದೆ. ಸೊ ಇವಾಗ ಇದನ್ನು ನಾವು ಗಟ್ಟಿಯಾಗೋ ತನಕನೂ ಕೂಡ ಒಂದು 10 ನಿಮಿಷ ಬೇಕಾಗ್ಬೋದು ಮ್ಯಾಕ್ಸಿಮಮ್. ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಕೈ ಬಿಡ್ದಂಗೆ ನೋಡ್ಕೊಳ್ತಾ ತಿರ್ಸ್ತಾ ಇದ್ದರೆ ಚೆನ್ನಾಗಿ ಮಾವಿನ ಹಣ್ಣಿನ ಹೋಳಿಗೆ ಹೂರಣ ತಯಾರಾಗ್ತದೆ. ಇನ್ನು ಲಟ್ಟಿಸಿ ಬೇಯಿಸ್ಕೊಂಡ್ರೆ ಅಷ್ಟೇ ಚೆನ್ನಾಗಿರುತ್ತದೆ. ಮಾವಿನ ಹಣ್ಣಿನ ಹೋಳಿಗೆ ರುಚಿ ಹೇಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತದೆ. ಇದೊಂದು ಅಪರೂಪಕ್ಕೆ, ಹಾಗೆಯೇ ಒಂದು ವರ್ಷದಲ್ಲಿ ಒಂದು 2-3 ಬಾರಿ ಈ ರೀತಿಯಾಗೆಲ್ಲ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ಸೊ ಬೇರೆ ಬೇರೆ ರೀತಿಯಾದಂಥ ಅಡುಗೆಗಳನ್ನೆಲ್ಲ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅನ್ನೋದು ನನಗೊಂಥರ ಇಷ್ಟ. ಹಾಗೆಯೇ ಸೀಸನ್ ವೈಸ್ ನಾವೆಲ್ಲ ಅಡುಗೆಗಳನ್ನ ಕೂಡ ಟೇಸ್ಟ್ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರ ಅಂತ ಕಮೆಂಟ್ ಮಾಡಿ.